ಈಗ ನೀವೆಲ್ಲರೂ ಜೈನರು ಹೌದಾ? ಜೈನ ಧರ್ಮ ಪಾಲನೆ ಮಾಡ್ತೀರಿ, ಜೈನರಾದ್ರಿ. ಇಲ್ಲದೇ ಇದ್ದರೆ ಜೈನರಾಗಕ್ಕಾಗಲ್ಲ. ಇದು ಹ್ಯಾಂಗೆ ಬಂತು ಜೈನ ಧರ್ಮ ನಿಮಗೆ? ಎಲ್ಲಿಂದ ಬಂತು? ಪೂರ್ವದ ಪುಣ್ಯದಿಂದ ಬಂದೈತಿ. ಈಗ ನೀವು ಬರ್ದೇ ಜೈನರು ಅನ್ನೋಕ್ಕೂ ಬರೋಲ್ಲ. ಜೈನರು ಏನಾಗ್ತಾರೆ ಅಂದರೆ ಈಗ ನೀವೆಲ್ಲರೂ ಬಹಳ ಪುಣ್ಯ ಮಾಡಿದ್ದೀರಿ ಹಿಂದೆ. ಹಿಂದೆ ಯಾವುದೋ ಜನರೆಲ್ಲ ಮಾಡಲ್ಲ, ಆ ಪುಣ್ಯ ಶೇಖರಣೆಯಾಗಿ ಬಂದೈತಿ. ಈಗ ನೀವು ನಡೆಸ್ತಾ ಐತೆ. ಅದು ಏನಾಗುತ್ತೆ ಅಂದ್ರೆ ನೋಡಿ, ಅದು ಮುಂದಿನ ಭವವನ್ನು ನಾವು ಸುಧಾರಣೆ ಮಾಡ್ತಾ ಹೋಗ್ತದೆ. ಪೂರ್ವದ ಪುಣ್ಯ, ನೀವು ಪೂರ್ವದ ಪುಣ್ಯ ಮಾಡಿ ಜೈನ ಕುಲದಲ್ಲಿ ಹುಟ್ಟಿದ್ರಿ, ಜೈನ ಧರ್ಮದಲ್ಲಿ ಹುಟ್ಟಿದ್ರಿ, ಪಾಪ ನಾಶ ಮಾಡುವಂಥ ಅಹಿಂಸಾ ಧರ್ಮದಲ್ಲಿ ಎಲ್ಲ ಹುಟ್ಟಿ ಬಂದಿದ್ರಿ. ಮನುಷ್ಯ ಜನ್ಮ ಸಿಕ್ಬೋದು, ಮನುಷ್ಯ ಜನ್ಮ ಸಿಕ್ಕಲ್ಲ ಅಂತಲ್ಲ, ಸ್ವಲ್ಪ ಪುಣ್ಯ ಮಾಡಿದ್ರು ಸಿಕ್ಬೋದು. ಆಗಿ ಬಂದಾದಾಗ ಮನುಷ್ಯ ಜನ್ಮ ಸಿಕ್ಕುತ್ತೆ. ಆವಾಗ ನೀವು ಮನುಷ್ಯ ಜನ್ಮ ಸಿಕ್ಕಿ ಬೇರೆ ಜಾತಿಯಲ್ಲಿ ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಏಡಿಗರು ಯಾವುದು ಎಷ್ಟು ಇಲ್ಲ ಆ ಜನ್ಮದಲ್ಲಿ ಹುಟ್ಟಿಬಿಟ್ಟಿದ್ರೆ ಮನುಷ್ಯ ಜನ್ಮ ಸಿಕ್ತು. ನೀವೇನು ಮಾಡ್ತಿದ್ರಿ? ಅವರಂತೆ ಆಗ್ಬೇಕಿತ್ತು. ಹೌದಾ? ಇಲ್ಲಿ ಹೋಗುತ್ತೆ ಕೆಳಮುಖ ನರಕಕ್ಕೆ ಹೋಗ್ಬೇಕಿತ್ತು. ಆದರೆ ಅದನ್ನು ತಪ್ಪಿಸೋದಕ್ಕೋಸ್ಕರ ಭಗವಂತರ ಈಗ ಜೈನ ಕುಲ, ಸತ್ಸಂಗ ಮತ್ತು ಮಂದಿರ ಹತ್ತಿರ ಮತ್ತು ನಮಗೆ ಬರೋಕ್ಕೆ ಹೋಗೋಕ್ಕೆ ಎಲ್ಲದಕ್ಕೂ ಏನು ಕಡಿಮೆ ಇಲ್ಲ. ಯಾರಿಂದ ಬಂತದು? ಪೂರ್ವದ ಪುಣ್ಯದಿಂದ ಬಂದಿರ್ತದೆ. ಇನ್ನು ಮುಂದೆ ನೀವು ಎಲ್ಲಿಗೆ ಹೋಗ್ಬೇಕು? ಎಲ್ಲಿಂದ ಬಂದೀವಿ? ಆವಾಗ ಅದನ್ನು ಯೋಚನೆ ಮಾಡಿ ಏನು ಮಾಡಬೇಕು? ನಾವು ಮತ್ತೆ ಪುಣ್ಯಗಳನ್ನು ಶೇಖರಣೆ ಮಾಡಬೇಕು. ಈಗ ನಾವು ಹೇಳಿದ್ರೆ ನೀವು ಯಾರು ಕೇಳಲ್ಲ. ಯಾಕೆ ಕೇಳಲ್ಲ ಹೇಳಿ? ಅಂತ ಬಂದು ಹೇಳಿ ಹೋದ್ವಿ ಮಾರ. ಅದೇ ಡಾಕ್ಟ್ರ್ ಹೇಳಿಬಿಡೋದು, ನೀವು ಬೆಳಿಗ್ಗೆ 3 ಕಿಲೋಮೀಟ್ರ್ ವಾಕಿಂಗ್ ಮಾಡಬೇಕು, ಇಲ್ಲ ಅಂದರೆ ನಿಮ್ಮದು ನಡೆಯಲ್ಲ ಅಂತ. ಬೆಳಿಗ್ಗೆ ನೀವು ಒಬ್ಬರು ಹೋಗಲ್ಲ, ಮತ್ತು ನಾವು ನೀ ಬರ ಎಲ್ಲರೂ ಕರ್ಕೊಂಡು ಗುಂಪಾಗಿ ಹೋಗ್ತೀವಿ. ಹೌದಾ? ಇದು ಸುಳ್ಳ ತಪ್ಪು ಹೇಳಿ ನೀವೇ. ಆದರೆ ನಮ್ಮ ಜೈನರಿಗೆ ವಾಕಿಂಗಿನ ಅವಶ್ಯಕತೆ ಇಲ್ಲ. ಯಾಕಿಲ್ಲ? ಹೇಳೋದು, ಫಸ್ಟು ಸ್ನಾನ ಮಾಡೋದು, ಶುದ್ಧಿ ಮಾಡ್ಕೊಳ್ಳೋದು, ಮಂದಿರಕ್ಕೆ ಹೋಗೋದು. ನೀವು ಎಷ್ಟು ದೂರ ಪ್ರಯಾಣ ಮಾಡ್ತೀರಿ, ಡಾಕ್ಟ್ರ್ ಹೇಳಿದ್ದಾರೆ, ಅಷ್ಟು ಪ್ರದಕ್ಷಿಣೆ ಬರಲಿ, ಭಗವಂತ ದರ್ಶನ ಮಾಡಿ. ಆವಾಗ ಏನಾಯ್ತು? ವಾಕಿಂಗ್ ಆಯ್ತು, ಪುಣ್ಯನೂ ಆಯ್ತು, ನಿಮಗೆ ಧರ್ಮನೂ ಆಯ್ತು, ನಿಮ್ಮ ರಕ್ಷಣೆನೂ ಆಯ್ತು. ಆವಾಗ ಏನಾಗುತ್ತೆ? ಮತ್ತೆ ಇಮ್ಮಡಿ ಆಗುತ್ತೆ ನಿಮಗೆ ಸುಖಗಳು. ಅದನ್ನು ನಾವು ತಿಳ್ಕೊಂಡು ನಮ್ಮ ಕಾರ್ಯಗಳನ್ನು ನಾವು ಮಾಡ್ಕೋಬೇಕು. ಹಾಗಾಗಿ ಬರ್ದೇ ನಾವು ಹೇಳ್ಬೋದು ಬಾಯಿಗೆ, ನನ್ನಿಂದಲೇ ನಿಮ್ಮ ಹೆಸರು ಮಾವಿರು ಅಂತ, ಮಾವಿರು ದೊಡ್ಡ ಶ್ರೀಮಂತ ಆಗಿದೆ ಅಂದ್ಬಿಡ. ಅದು ಎಲ್ಲ ಸುಳ್ಳೈತದು. ಯಾರಿಂದ ಯಾರೂ ಒಳ್ಳೆಯದಾಗಲ್ಲ, ಯಾರಿಂದ ಯಾರು ಕೆಟ್ಟು ಹೋಗೋದು ಇಲ್ಲ. ನಮ್ಮ ಪೂರ್ವದ ಕರ್ಮ ಪಾಪ ಪುಣ್ಯ ಐತಲ್ಲ, ಅವು ಮಾತ್ರ ನಮ್ಮನ್ನು ಕರ್ಕೊಂಡು ಹೋಗ್ತವೆ. ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಕರ್ಕೊಂಡು ಹೋಗ್ತಾವೆ. ಈಗ ಐಶ್ವರ್ಯ, ಸಿರಿ, ಸಂಪತ್ತು ಯಾವುದು ಪ್ರಯೋಜನಕ್ಕೆ ಬರೋಲ್ಲ. ಹೇಗೆಂದರೆ ಒಬ್ಬ ಭಾಳ ಶ್ರೀಮಂತಿದ್ದ, ವಯಸ್ಸಾಗ್ಬಿಡ್ತಾನೆ. ಅವನ ಮನುಷ್ಯನಾಗ ಏನಿತ್ತು? ಮೈಸೂರು ಅರಮನೆಗಿಂತ ದೊಡ್ಡದೊಂದು ಮನೆ ಕಟ್ಟಬೇಕು ನಾನು ಅಂತ ಒಂದು ಭಾವನೆ ಇತ್ತು. ಅದೇ ಅವನಿಗೆ ಅಕಸ್ಮಾತ್ ಆರೋಗ್ಯ ಕೆಟ್ಟು ಇನ್ನೇನು ಕೆಲಸ ಮಾಡೋಕ್ಕಾಗಲ್ಲ, ಏನು ಮಾಡ್ಸೋಕ್ಕೂ ಆಗಲ್ಲ. ಏನು ಮಾಡೋದು ಅಂತ ಅವಾಗ ಮಗನ ಕರೆದು ಹೇಳ್ದ, ನನ್ನ ಮನುಷ್ಯನಾಗ ಒಂದು ಭಾವನೆ ಇತ್ತು, ಈ ದೊಡ್ಡದೊಂದು ಅರಮನೆ ಕಟ್ಟಬೇಕು, ನಮ್ಮ ಬೇಕಾದಷ್ಟು ಸಂಪತ್ತು ಐತೆ, ಆ ದುಡ್ಡನ್ನ ನನಗೆ ಮಾಡಬೇಕು ಅಂತ ಇತ್ತು. ಅದರೊಂದು ನೀನು ಮಾಡಿ ಪೂರೈಸ್ಬೇಡಪ್ಪ, ನನ್ನ ಹರಿಕೆ ನನ್ನ ಮನುಷ್ಯನ ಬೀಚ್ ಹೋಗ್ಬಿಡುತ್ತೆ ಅಂತ. ಆಗಲಪ್ಪ ನೀನು ತಂದು ಹೇಳಿದಾಗ ಕಾರ್ಯ ಮಾಡ್ತೀನಿ ಅಂತ. ದುಡ್ಡು ಬೇಕಾದಷ್ಟು ಐತೆ, ಬೇಕಾದ ಜಾಗ ಐತೆ, ಎಲ್ಲ ಐತಿ, ವ್ಯವಸ್ಥೆ ಐತಿ. ಅವಾಗ ಮಾಡ್ದ. ಅವ ಮನೆ ಕಟ್ತಾ ಬಂದ. 1-2 ವರ್ಷ 3 ವರ್ಷ ಆತದು. ಸಣ್ಣ ಪ್ರಮಾಣದಲ್ಲ, ದೊಡ್ಡ ಪ್ರಮಾಣದ ಮನೆ. ಆವಾಗ ಅಲ್ಲಿ ಒಬ್ಬರು ಮಹಾರಾಜರು ಬಂದರು. ಆ ಊರಿಗೆ ಬಂದರು.
ಅವನ ಮನೆಗೆ ಹೋಗಲ್ಲ, ಸೀದಾ ಒಬ್ಬನ ಮಂದಿರದಾಗ ಹಾಕ್ಕೊಂಡು ದಿವಸ 6ಕ್ಕೆ ಹೋಗೋರು. ಎಲ್ಲಿ ಹೋಗೋರು? ಅವನ ಮನೆ, ಹೊಸ ಮನೆ ಕಟ್ಟಿದ್ರು, ಆ ದಾರಿಯಲ್ಲಿ ಬರ್ತಾ ಇದ್ದರು. ಹೋಗಿ ವಾಪಸ್ ಬರೋರು, ಆಹಾರ ಮಾಡ್ಕೊಂಡು ವಾಪಸ್ ಬರುವಾಗ ನಿಂತು ನೋಡಿದ್ರು. ಅವರು ಎಲ್ಲ ನೋಡಿದ್ರು, ನಗಾಡಿದ್ರು. ಹಾಂ, ಯಾರ್ದು ಮನೆ? ಇಂಥದ್ದು ಮನೆ. ಅವ್ರು ಕೂಡ ಬಂದು ಹೋಗಿ ಕೇಳಿ ನಮ್ಮ ಬುಡಕ್ಕೆ ಅಂತ ಇಷ್ಟೇ ಹೇಳಿದ್ರು. ನೀವು ಹೋಗ್ಬಿಟ್ರು ಅವರು. ಅವ್ರ ಕೆಲಸ ಅಷ್ಟೇ, ಮತ್ತೇನು ವಿಶೇಷ ಇಲ್ಲ. ಆವತ್ತು ಕಳೆದ್ರು. ಒಂದು ದಿವಸ ಈ ಥರ ಹೇಳಿದ್ರ, ಆವಾಗ ಮಾರನೇ ದಿವಸ ಮತ್ತೆ ಹಾಗೆ ಹಾರಕೋತಾರವರು. ಅದೇ ದಾರಿಲಿ ಬರೋವಾಗಲೂ ಹಾಗೆ ನೋಡಿದ್ರು. ಇವನ್ನೆಲ್ಲ ರೆಡಿ ಮಾಡ್ತಾಯಿದ್ದಾನೆ. ಏನು ಮಾಡಿದ್ದಾನೆ? 15 ದಿವ್ಸಕ್ಕೆ ಮುಹೂರ್ತ ನೋಡಿಯಾನೆ, ಗೃಹ ಪ್ರವೇಶಕ್ಕೆ. ಜಾಸ್ತಿ ದಿವಸ ಅಲ್ಲ. ಆವಾಗ ಏನು ಮಾಡೋದು? ನೋಡಿದ್ರು, ಮತ್ತು ನಗಿ ಆಡಿದ್ರು. ಮತ್ತು ಅವನಿಗೆ ಬಂದು ಹೋಗಿ ಕೇಳಿ ಒಂದು ಸಲ ಇಷ್ಟೇ ಅಂದರು. ಅವ್ರು ಹೋಗಿಬಿಟ್ರು. ಅವರು 2 ದಿನ ಕಳೀತು. 3ನೇ ದಿವಸ ಮತ್ತೆ ಅದೇ ರೀತಿ 6ಕ್ಕೆ ಹೋದರು, ಮತ್ತು ವಾಪಸ್ ಬಂದರು. ಹಾಗೆ ಹೇಳಿದ್ರು, ಬಂದರು. ಆವಾಗ ಅವನಿಗೆ ಜ್ಞಾನ ಆಯಿತು. ಏನದು? ಯಾಕೆ ನಮ್ಮ ಮಹಾರಾಜರು ಬಂದು ನಮ್ಮಲ್ಲಿ ನೋಡಿ ನಗಾಡ್ತಾರೆ, ಮತ್ತು ಇದೆಲ್ಲ ನೋಡಿ ಏನು ಮಾಡ್ತಾರೆ? ಅವ್ರದ್ದು ಒಂದು ಆಶೀರ್ವಾದ ತಗೊಳ್ಬೇಕು ನಾವು. ನಾವು ಎಲ್ಲರೂ ಹೋಗ್ಬೇಕು, ಒಬ್ಬರಿಬ್ಬರಲ್ಲ. ಬೆಳಿಗ್ಗೆ 6 ಗಂಟೆಗೆ ಎಲ್ಲ ರೆಡಿಯಾಗಿ ಸ್ನಾನ ಮಾಡಿ ಎಲ್ಲ ರೆಡಿಯಾಗ್ಬಿಡಿ ಅಂತ ಮನೆಯಿದ್ದಾಗ ಎಲ್ಲರನ್ನೂ ಕರ್ಕೊಂಡು ಆವತ್ತು ಮಹಾರಾಜ ಇದ್ರಲ್ಲಿ ಹೋದರು. ಅವಾಗ ಕೇಳಿದ್ರು, ಮಹಾರಾಜರೇ, ನೀವು ಬರೋಕ್ಕೆ ಹೇಳಿದ್ರಿ, ನನಗೆ ಬರೋಕ್ಕೆ ಪುರ್ಸೊತ್ತಾಗಲ್ಲ. ಯಾಕಾಗಿ? 15 ದಿವಸಕ್ಕೆ ಗೃಹ ಪ್ರವೇಶ ಇಟ್ಕೊಂಡಿನಿ. ಅದಕ್ಕೆ ವ್ಯವಸ್ಥೆಗಾಗಿ ಆ ಸುಣ್ಣ ಬಣ್ಣ ಅದು ಇದು ಎಲ್ಲ ತಯಾರು ಮಾಡೋಕ್ಕಾಗಿ ನಮಗೆ ಟೈಮೇ ಸಿಕ್ಕಲೇ ಇಲ್ಲ. ಅದಕ್ಕಾಗಿ ಬರೋಕ್ಕಾಗಲ್ಲ. ನೀವು ಪದೇ ಪದೇ ಬಂದು ನೋಡಿ ನಿಂತು ನಗಾಡ್ಕೊಂಡು ಹೋಗ್ತಾ ಇದ್ದೀರಿ. ಅದು ಯಾಕೆ ಎಂಬುದು ನಮಗೆ ಗೊತ್ತಾಗಲ್ಲ. ಅದಕ್ಕಾಗಿ ಬಂದು ದರ್ಶನ ಮಾಡಿ ನಿಮ್ಮೊಂದು ಆಶೀರ್ವಾದ ತಗೊಂಡು ಬನ್ನಿ ಅಂತ ಬಂದೆ ಅಂತ. ಅವ್ರು ಏನಂದರು? ನೀ ಗೃಹ ಪ್ರವೇಶ ಮಾಡಲ್ಲ ನೀನು ಅಂದರು. 15 ದಿವಸ ನೀ ಗೃಹ ಪ್ರವೇಶ ಮಾಡಲ್ಲ ನೀನು ಅಂದರು. ಅವಾಗ ಏನು ಮಾಡೋದು? ಇಲ್ಲಪ್ಪ, ಎಲ್ಲ ರೆಡಿ ಆಗೈತ್ರಿ, ಪತ್ರ ಆಗೈತೆ, ಎಲ್ಲ ಹಂಚಾಗೈತೆ, ಜನಗಳೆಲ್ಲ ಹೇಳಾಗೈತೆ, ನಾ ಯಾಕೆ ಆಗಲ್ಲ ಅಂದರೆ, ಇಲ್ಲಪ್ಪ, ನೀನು ನಿನಗೆ ಇರೋದೇ ಇನ್ನು 7 ದಿವಸ ಆಯುಷ್ಯ. 15 ದಿವಸಕ್ಕೆ ನೀನು ಗೃಹ ಪ್ರವೇಶ ಮಾಡ್ತೀಯೇ ಅಂದರು. ಇಲ್ಲಪ್ಪ, ಎಲ್ಲ ರೆಡಿ ಆಯ್ತಲ್ಲ. ರೆಡಿ ಇದ್ದರೆ ಅಲ್ಲ, ಹಂಗಾದ್ರೆ ಅವನಿಗೇನಾಯ್ತು? ಹಂಗಾರೆ ಏನೋ ಇವ್ರಿಗೆ ಗೊತ್ತೈತೆ. ನನ್ನ ಆಯುಷ್ಯನೇ ಹೇಳಿದ್ಮೇಲೆ ಇವ್ರಿಗೆ ಗೊತ್ತೈತೆ. ನೀವು ಫಸ್ಟಿನ ದಿವಸ ಬಂದು ನೋಡಿದಾಗ ನಗಾಡ್ಕೊಂತ ಹೋದ್ರಿ, ನಂಗೆ ಬರೋಕ್ಕೆ ಹೇಳಿದ್ರಿ, ಯಾಕಾಗಿ? ಅವಾಗ ನೀ ಏನು ಮಾಡ್ತಾಯಿದ್ದೆ? ಯಾಕೆಂದ್ರೆ ನಾನು ನಮ್ಮ ಮಗನ ಸ್ವಲ್ಪ ತಂಟೆ ಮಾಡ್ತಾಯಿದ್ದ, ಅವ್ನು ಹಿಡ್ಕೊಂಡು ಅಲ್ಲಿಗೆ ಬಿಟ್ಕೊಂಡಿದ್ದೆ. ಅವನೇ ನಿನ್ನ ವೈರಿ, ಇಷ್ಟೇ ಅಂದರು. ಸುಮ್ಮನೆ. ಹಾಂ, ಆವಾಗ ಮತ್ತೊಂದು ಜ್ಞಾನ ನನಗೆ. ಮಾರನೇ ದಿವಸ ಏನು ಮತ್ತೆ ಹೀಗೆ ಮಾಡಿರಲ್ಲ, ಮತ್ತೆ ಯಾಕಾಗಿ ಅಂತ ಕೇಳಿದ್ರು. ನೀ ಏನು ಮಾಡ್ತಾಯಿದ್ದೆ ಕೇಳಿದ್ರು. ನಾನು ಎಲ್ಲ ವ್ಯವಸ್ಥೆ ಮಾಡಿಸ್ತಾ ಇದ್ದೆ. ಆವತ್ತು ನಮ್ಮ ಮಿತ್ರರು ಎಲ್ಲ ಬಂದಿದ್ದರು, ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತಾಯಿದ್ದೆ. ಅದಕ್ಕಾಗಿ ನಮಗೆ ಬರೋಕ್ಕೆ ಆಗಲೇ ಇಲ್ಲ. ಏನು ಮಾಡೋದು? ಅದಕ್ಕೂ ಮಾರನೇ ದಿವಸ ನೀವೇನು ಮಾಡ್ತಾಯಿದ್ದೆ ಕೇಳಿದ್ರು. ನಾನು ಎಲ್ಲ ರೆಡಿ ಆಗೈತೆ, ಇನ್ನೇನು ನಿಮ್ಮದೊಂದು ದರ್ಶನ ಮಾಡ್ಕೊಂಡು ಹೋಗೋದು ಅಂತ ಬಂದಿದ್ದೀನಿ ಅಂತ. ಹೌದು, ನೀನು ಅವರು ಎಲ್ಲರೂ ನಿಷ್ಪ್ರಯೋಜನಿಗಳೇ. ಯಾರು ನಿನಗೆ ಸಹಾಯ ಮಾಡೋರು ಅಲ್ಲ, ನಿಮ್ಮನ್ನು ರಕ್ಷಣೆ ಮಾಡೋರು ಅಲ್ಲ, ನಿಮ್ಮ ಗೃಹ ಪ್ರವೇಶ ಮಾಡೋಕ್ಕಾಗಲ್ಲ. ಆವತ್ತು ಮಾರನೇ 3ನೇ ದಿವಸ ಏನು ಮಾಡ್ತಾಯಿದ್ದೆ? ಒಂದು ಕುರಿ ದಡ್ಡಿ ಹೊಡ್ಕೊಂಡು ಬಂದರು. ಕುರಿ ಅವು ಹೊಡ್ಕೊ ಬಂದಾಗ ಒಂದು ದೊಡ್ಡದು ಅಂತ ಬಂದು ಮನೆ ಒಳಗೆ ಹೊಕ್ಕೊಬಿಡ್ತು. ಅದನ್ನು ಅವ ಹಿಡಿಯೋಕ್ಕೆ ಮಾಡೋ ಏನು ಮಾಡೋ ಎಲ್ಲ ಬಾಗಿಲಾಗ ಹೊರಟೋದು. ನಾನು ಕೂಡ ಏನಂದ, ಈ ಬಾಗಿಲು ನಿಂತ್ಕೊಳ್ಳಿ ಒಂಚೂರು ಹಿಡ್ಕೊಡಿ ಅಂತ. ಅವಾಗ ಅದೆಲ್ಲ ಒಟ್ಟು ಮಾಡ್ಕೊಂಡು ಬಂದ. ಅಲ್ಲಿ ನಾ ಹಿಡ್ಕೊಟ್ಟೆ. ಅವರೇ ನಿನ್ನ ಅಪ್ಪ, ಹಿಂದಿನ ಜನ್ಮದವರು. ನೀ ಮನೆ ಕಟ್ಟಿಯನೋ ಕಟ್ಟೋ ನೋಡೋಕ್ಕಂತ ಬಂದು ಇದನ್ನೆಲ್ಲ ದರ್ಶನ ಮಾಡ್ಕೊಂಡು ಹೋಗ್ತದು. ಅವ ಕಟ್ಗ ಅವ ತಗೊಂಡೋಗಿ ನಾಳೆ ಇಲ್ಲ ಮಾಡ್ತಾನೆ ಅಂತ
ನಿಲ್ಲಿ ನಿಲ್ಲಿ ಅಂದ ಸೀದಾ ಹೊರಟ ಇಲ್ಲಿಂದ ಎಲ್ಲಿಗೆ ಕುರಿ ಕೊಟ್ಟು ತಗೊಂಡು ಹೋಗಿದ್ನಲ್ಲ ಹಿಡ್ಕೊಂಡು ಹೋಗಿದ್ನಲ್ಲ ಅವನ ಮನೆಗೆ ಅಲ್ಲಿ ಹೋಗಿ ಅದನ್ನು ತಗೊಂಡು ಬಂದು ನಾವು ಸಾಕಿಬಿಡ್ಬೇಕು ಅದನ್ನ ಅಂತ ಇವನು ಹೋಗೋದ್ರೊಳಗೆ ಅದನ್ನು ಕಡಿದು ನೇತಾಕಿದ್ದಾರೆ. ಆವಾಗ ಏನು ಪ್ರಯೋಜನ ಆಯ್ತು? ಆವಾಗೇನು ಇವ ಬಂದು ನಾನು ಕೆಟ್ಟು ಕೆಲಸ ಏನು ಮಾಡೋಕ್ಕೂ ಬರೋಲ್ಲ, ಹಿಂಗಾಗಿ ಹೋಗೈತಿ, ನನಗೆ ಇನ್ನೇನು ಮುಂದೆ ದಾರಿ ಹೇಳಿ ಅಂದ. ಏನು ದಾರಿ ಇಲ್ಲ, ಇರೋದೇ 6 ದಿನ, ಇನ್ನು 7ನೇ ದಿನಕ್ಕೆ ನೀನು ಇರೋಲ್ಲ, ನಿನ್ನ ಆಯುಷ್ಯ ಅಷ್ಟೇ ಐತಿ. 6 ದಿನಕ್ಕೆ ನೀನು ಸಂಯಮ ಪಾಲನೆ ಮಾಡು, ವ್ರತ ನಿಯಮ ಪಾಲನೆ ಮಾಡು, ಮುಂದಿನ ಜನ್ಮದಾಗ ನೀವು ಒಳ್ಳೆ ಸಿಕ್ಕಲಿ ಅಂತ ಹೇಳಿ ಅವ್ರೊಂದು ಆಶೀರ್ವಾದ ಕೊಟ್ಟರು. ಅವ್ರಿಗೆ ಜ್ಞಾನ ಇತ್ತು, ಎಲ್ಲ ಹೇಳಿದ್ರು ಇಂತಿಂತಿಂತಿಲ್ಲ ಯಾತ್ರೆ ಇಂಥದ್ದು ಹೋದದ್ದು ಎಲ್ಲ ಹೇಳಿದ್ರು ಇವರಿಗೆ. ಆವಾಗ ಅದೇ ರೀತಿ ಸಂಯಮ ಪಾಲನೆ ಮಾಡಿ 7ನೇ ದಿವಸಕ್ಕೆ ಅವನ ದೇಹ ತ್ಯಾಗ ಆಯ್ತು.